ಏಜೆಂಟ್ ಬೆಳ್ತಂಗಡಿ ಪೊಲೀಸ್ ಅಧಿಕಾರಿಗಳಿಗೆ, ಕಾಂಗ್ರೆಸ್ ಏಜೆಂಟ್ ಬೆಳ್ತಂಗಡಿ ಪೊಲೀಸ್ ಅಧಿಕಾರಿಗಳಿಗೆ, ಕಾಂಗ್ರೆಸ್ ಏಜೆಂಟ್ ಬೆಳ್ತಂಗಡಿ ಪೊಲೀಸ್ ಅಧಿಕಾರಿಗಳಿಗೆ. ಒಬ್ಬ ಅಮಾಯಕನಂತಂದು ರಾತ್ರಿ 2 ಗಂಟೆಗೆ ಈ ರೀತಿ ಚಿತ್ರಹಿಂಸೆ ಕೊಡೋದಿದೆಯಲ್ಲ, ಇದು ನೀವು ಮಾಡಿರ್ತಕ್ಕಂಥ ದ್ರೋಹ. ಇದು ನೋಡ್ತೇನೆ. ನೀವೆಲ್ಲವೂ ಸ್ಟೇಟ್ಮೆಂಟ್ ಮಾಡಿದಂಗೆ ಮಾಡೋದಿದ್ರೆ ನೋಡ್ತೇನೆ. ನಾನು ನಿಮ್ಮ ಇಲಾಖೆ ಹೆಂಗ್ ಮಾಡ್ತೀನಿ ನೋಡ್ತೀನಿ. ನಾನು ಬೆಳಗಿನವರೆಗೆ ಇಲ್ಲೇ ಮಲಗುದು. ನಾನು ನನ್ನ ಕುರ್ಚಿಯಲ್ಲಿ ಕೂತ್ಕೊಳ್ಳೋದಿಲ್ಲ. ನನ್ನ ಕಾರ್ಯಕರ್ತನನ್ನು ನೀವು ವಿನಾಕಾರಣ ತಂದು ಸ್ಟೇಷನ್ ಅಲ್ಲಿ ಕೂತ್ಕೊಳ್ತೀರ ಅಂತ ಹೇಳಿದ್ರೆ, ವಿನಾಕಾರಣ ತಂದು ಸ್ಟೇಷನ್ ಅಲ್ಲಿ ರಾತ್ರಿ ಕೂರಿಸ್ತೀರ ಅಂತ ಹೇಳಿದ್ರೆ, ನನ್ನ ಕಾರ್ಯಕರ್ತನ ಜೊತೆ ನಾವು ಮಾಡ್ತೀನಿ ಸ್ಟೇಷನ್ ಅಲ್ಲಿ. ನನ್ನ ಕಾರ್ಯಕರ್ತನ ಜೊತೆ ಅವನಿಲ್ಲ ರೀ, ಅವನ ನೀವು ಬರ್ತೀರಿ ಈಗ ಧರ್ಮಸ್ಥಳಕ್ಕೆ ಬನ್ನಿ, ಅವನನ್ನು ಕರ್ಕೊಂಡು ಬರ್ತಾರೆ. ಅವನನ್ನು ಕರ್ಕೊಂಡು ಯಾವನೊಬ್ಬ ಹೇಳಿದಾನೆ ಅಂತ ಹೇಳಿ, ಯಾವನೊಬ್ಬ ಹೇಳಿದಾನೆ ಅಂತ ಹೇಳಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುತ್ತೇನು? ಒಬ್ಬನ ಅಮಾಯಕನನ್ನು ಕೇಸ್ ಹಾಕಿದ್ದಂತ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಏನ್ ಮಾಡ್ತೀವಿ? ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಏನ್ ಮಾಡ್ತೀವಿ ನೀವು? ಅವ್ನು ಕೇಸ್ ಹಾಕೋದು ಆಯ್ತಲ್ಲ, ಕೋರ್ಟ್ ಅಲ್ಲಿ ನೀವೇನ್ ಮಾಡಬೇಕು? ಕೋರ್ಟ್ಗೆ ನೀವು ಅಂತ 1000 ಜನ ತಂದು ನೀವು ಕೇಸ್ ಕೋರ್ಟಿಗೆ ಹಾಕಿದ್ರೆ ಕೋರ್ಟ್ ಅದರಲ್ಲಿ ಯಾರಿದ್ದಾರೆ ಅವನು ಹಾಕಿ, ನೀವು ಯಾರು ಬೇಡ ಅಂತ ಹೇಳ್ತಾರೆ? ಅದೆಲ್ಲ ಆಗೋದಿಲ್ಲ ಬಿಡಿ. ನಾವು